ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀರಕ್ಷ ಅಕಾಡೆಮಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಪೆಡಗಾಜಿ ಮುಂದಿನ ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡೋಣ. ಮುಂದಿನ ಪಾರ್ಟ್ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ವಿದೌಟ್ ವೇಸ್ಟಿಂಗ್ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೋಡ್ರಿ, ಸೊ ಫಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ ಏನ್ ಹೇಳಿದಾರ ನೋಡ್ರಿ. ಫಸ್ಟ್ ವಿಲ್ ಟೇಕ್ ದ ಪೆನ್. ಎಸ್, the main objective of teaching English at primary level. ಪ್ರಾಥಮಿಕ ಹಂತದ ಬಗ್ಗೆ ಕ್ವಶನ್ ಆಗಿದೆ. ಪ್ರಾಥಮಿಕ ಹಂತದಲ್ಲಿ ಇಂಗ್ಲಿಷ್ ಭಾಷೆಯನ್ನ ಯಾವ ರೀತಿ ಹೆಚ್ಚು ಇಫೆಕ್ಟಿವ್ ಆಗಿ ಕಲಿಸಬಹುದು ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಇಂಗ್ಲಿಷ್ ಬೋಧನೆಯ ಮುಖ್ಯ ಉದ್ದೇಶ ಏನಿರ್ತೈತಿ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳಿ ಈಗ ನಾವ್ ಯಾವ ರೀತಿ ವಿಚಾರ ಮಾಡ್ಬೇಕಂದ್ರ ಪ್ರೈಮರಿ ಲೆವೆಲ್ ಆಗಿ ವಿಚಾರ ಮಾಡ್ಬೇಕು. ಪ್ರೈಮರಿ ವಿದ್ಯಾರ್ಥಿಗಳ ಮುಖಾಂತರ ನಾವು ಅವ್ರ ಉದ್ದೇಶಕ್ಕೆ ಇಟ್ಕೊಂಡು ನಾವು ವಿಚಾರ ಮಾಡ್ಬೇಕು ಯಾವ ರೀತಿ ಅವ್ರಿಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳಿ. ಸೊ ಟು ಮೆಮೊರೈಸ್ ಗ್ರಾಮರ್ ರೂಲ್ಸ್. ಓಕೆ, ನೆಕ್ಸ್ಟ್ ಆಪ್ಷನ್ ದಲ್ಲಿ ಟು ಡೆವಲಪ್ ಕಮ್ಯುನಿಕೇಶನ್ ಸ್ಕಿಲ್, ಟು ಸ್ಕೋರ್ ಹೈ ಮಾರ್ಕ್ಸ್, ಟು ರೈಟ್ ಎಸ್ಸೆ ಓನ್ಲಿ. ಇಂಗ್ಲಿಷ್ ಯಾವ ರೀತಿ ಅವ್ರಿಗೆ ಹೆಲ್ಪ್ ಆಗುತ್ತೆ ನೋಡ್ರಿ. ಅವ್ರಿಗೆ ಯಾವ ರೀತಿ ಪ್ರಾಥಮಿಕ ಹಂತದಲ್ಲಿ ಇಂಗ್ಲಿಷ್ ಬೋಧನೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಏನಿರ್ತೈತಿ, ಅವರು ಫಸ್ಟ್ ಏನ್ ಮಾಡ್ತಾರೆ, ಕೇಳ್ತಾರೆ, ಕೇಳೋ ಮುಖಾಂತರ ಮಾತನಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಆಮೇಲೆ ಓದ್ತಾರೆ, ಬರೀತಾರೆ. ಸೊ ಇಲ್ಲಿ ಯಾವ ಸ್ಕಿಲ್ ಅಪ್ಲೈ ಆಗುತ್ತೆ ಅಂದ್ರೆ LSRW ಸ್ಕಿಲ್ ಅನ್ನ ವಿದ್ಯಾರ್ಥಿಗಳು ತಮ್ಮಲ್ಲಿ ಅಪ್ಲೈ ಮಾಡ್ಕೋಬೇಕು. ಅವಾಗ ಮಾತ್ರ ಅವ್ರ ಏನಾಗ್ತದೆ ಅಂದ್ರೆ ಇಂಗ್ಲಿಷ್ ಅನ್ನೋದು ಅವ್ರಿಗೂ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಟು ಮೆಮೊರೈಸ್ ಗ್ರಾಮರ್ ರೂಲ್, ಅವ್ರಿಗೆ ಫಸ್ಟ್ ಬೇಸಿಕ್ ನಾಲೆಜ್ ಅನ್ನೇ ಇರೋದಿಲ್ಲ. ಪ್ರಾಥಮಿಕ ಹಂತದಲ್ಲಿ ಬೇಸಿಕ್ ನಾಲೆಜ್ ಇರ್ಲಿಲ್ಲ ಅಂದ್ರೆ ಅವ್ರು ಯಾವ ಸ್ಕಿಲ್ ಅಪ್ಲೈ ಮಾಡಕ್ ಆಗೋದಿಲ್ಲ. ಓಕೆ, ಸೊ ಈಗ ನಾವು ಗ್ರಾಮರ್ ರೂಲ್ಸ್ ಅನ್ನ ಕಂಠಪಾಠ ಮಾಡ್ಸಕ್ ಟ್ರೈ ಮಾಡಿದ್ವು ಅಂದ್ರ ಫಸ್ಟ್ ಆಫ್ ಆಲ್ ಮೆಮೊರೈಸೇಷನ್ ಈಸ್ ಇಟ್ ಸೆಲ್ಫ್ ನೆಗೆಟಿವ್ ಹಿಯರ್. ರೂಟ್ ಮೆಮೊರೈಸೇಷನ್ ಇವೆಲ್ಲ ನೆಗೆಟಿವ್. ಮೆಮೊರೈಸೇಷನ್ ಮಕ್ಕಳಿಗೆ ಮಾಡ್ಸೇಬಾರ್ದು, ಅವ್ರಿಗೆ ಅರ್ಥ ಆಗುವಂತಹ ನಾವು ತಿಳಿಸ್ಬೇಕು. ಮೆಮೊರೈಸೇಷನ್ ಮಾಡೋ ರೀತಿಯಿಂದ ಗ್ರಾಮರ್ ರೂಲ್ಸ್ ಕಲ್ಸಿದ್ವು ಅಂದ್ರ ಅವ್ರ ತಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನು ಯಾವಾಗ್ಲೂ ಡೆವಲಪ್ ಮಾಡ್ಕೊಳಕ್ ಆಗೋದಿಲ್ಲ. ಸೆಕೆಂಡ್ ಆಪ್ಷನ್ ಏನ್ ಹೇಳಿದ್ದಾರೆ, ಟು ಡೆವಲಪ್ ಕಮ್ಯುನಿಕೇಶನ್ ಸ್ಕಿಲ್. ಎಸ್, ನಾವು ಸ್ಕಿಲ್ಸ್ ಅನ್ನೇ ಮೊದಲು ಅಪ್ಲೈ ಮಾಡ್ಬೇಕು ವಿದ್ಯಾರ್ಥಿಗಳಲ್ಲಿ. ಅವಾಗನ ಏನಾಗ್ತದೆ ಅಂದ್ರ ಅವರು ಡೇ ಟು ಡೇ ಸಿಚುವೇಶನ್ ದಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಬಿ ಆನ್ಸರ್ ಇಸ್ ಕರೆಕ್ಟ್. ಸ್ಕೋರ್ ಹೈ ಮಾರ್ಕ್ಸ್, ನಮ್ ಮೋಟಿವೇಶನ್ ಅನ್ನ ಅದಿರ್ಬಾರ್ದು. ಓಕೆ, ನಮ್ ಗುರಿ ಅದಿರ್ಬಾರ್ದು ಸ್ಕೋರ್ ಹೈ ಮಾರ್ಕ್ಸ್ ಮಾಡೋದು. ಓಕೆ, ವಿದ್ಯಾರ್ಥಿಗೆ ಅರ್ಥನೇ ಆಗ್ಲಿಲ್ಲ ಅಂದ್ರ ಅವ್ನ್ ಹೈ ಮಾರ್ಕ್ಸ್ ತಗೊಂಡ್ ನೀವ್ ಏನ್ ಮಾಡ್ತೀರಿ? ಎಸ್ಸೆ ರೈಟಿಂಗ್ ಅವ್ನ್ಗೆ ಅರ್ಥನೇ ಆಗಿಲ್ಲ ಅಂದ್ರೆ ಎಸ್ಸೆ ಏನ್ ಎಸ್ಸೆ ಬರದ್ದೂ ಉಪಯೋಗ ಇಲ್ಲ. ಯಾಕಂದ್ರೆ ಅವ್ನ್ ಕ್ರಿಟಿಕಲ್ ಥಿಂಕಿಂಗ್ ಇವೆಲ್ಲ ಏನು ಡೆವಲಪ್ ಆಗೋದಿಲ್ಲ. ಸೊ ಪ್ರಾಥಮಿಕ ಹಂತದಲ್ಲಿ ಅಂತ ಹೇಳಿ ಬಂತಂದ್ರ ನೆನಪಿಟ್ಕೊಳ್ರಿ, ಬೇಸಿಕ್ ನಾಲೆಜ್ ಮೊದಲು ಕೊಡ್ಬೇಕು. ಬೇಸಿಕ್ ನಾಲೆಜ್ ಹೆಂಗ್ ಕೊಡ್ತೀರಿ? LSRW ಮುಖಾಂತರ ಕೊಡ್ತೀರಿ. ಓಕೆ, ಸೊ ಡೆವಲಪ್ ಕಮ್ಯುನಿಕೇಶನ್ ಸ್ಕಿಲ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್, which approach focuses on communication rather than grammar? ಈ ಕ್ವಶನ್ ಒಂದ್ ಸ್ವಲ್ಪ ಕೇಳಿದಂಗ ಆಗೈತ್ ನೋಡ್ರಿ. ಎಸ್, CLT ವಿಧಾನ ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲೇನ ಕರೆಕ್ಟ್ ಆನ್ಸರ್ ಏನೈತಂದ್ರ CLT ವಿಧಾನ. CLT ಅಂದ್ರ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಹೇಳಿ. ಕಮ್ಯುನಿಕೇಶನ್ ಯಾವ ರೀತಿ ನಾವು ಕಲಿಸಬಹುದು ರಾದರ್ ದನ್ ವ್ಯಾಕರಣ ರೂಲ್ಸ್ ಕಂಠಪಾಠ ಮಾಡಿಸೋಕ್ಕಿಂತ ಕಮ್ಯುನಿಕೇಶನ್ ಮೇಲೆ ಹೆಚ್ಚು ಮಹತ್ವ ಕೊಡ್ಬೇಕು ನಾವು. ಯಾಕೆ ಕಮ್ಯುನಿಕೇಶನ್ ಮೇಲೆ ಹೆಚ್ಚು ಮಹತ್ವ ಕೊಡ್ಬೇಕ್ರಿ ಅಂದ್ರ ವಿದ್ಯಾರ್ಥಿ ಅದ್ರಿಂದ ಏನ್ ಮಾಡ್ತಾನಂದ್ರ ಥಾಟ್ಸ್ ಅನ್ನ ಹಚ್ತಾನೆ. ಓಕೆ, ಸೊ ಇದ್ರಿಂದ ಏನಾಗ್ತೈತಿ, ಅವನು ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗ್ತೈತಿ. ತನ್ನ ಬಗ್ಗೆ ತಾನ್ ಯೋಚನೆ ಮಾಡ್ತಾನು, ಅಥವಾ ಯಾವ್ದೋ ಒಂದ್ ಟಾಪಿಕ್ ಇತ್ತಂದ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾನ. ಇಲ್ಲಿ ನೋಡ್ರಿ, GTM ಮೆಥಡ್ ಅಂತ ಹೇಳಿ ಬರ್ತೈತಿ. GTM ಎವ್ರಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ. GTM ಅಂದ್ರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಓಕೆ, ಸೊ ಇಲ್ಲಿ ರೂಲ್ಸ್ ಅನ್ನ ನಾವು ಅಪ್ಲೈ ಮಾಡಿ ಗ್ರಾಮರ್ ಕರಿತೀವಿ. ನೆಕ್ಸ್ಟ್ ಡೈರೆಕ್ಟ್ ಮೆಥಡ್ ಆಲ್ರೆಡಿ ನಾನು ವಿಡಿಯೋದಲ್ಲಿ ಕಲ್ಸಿದ್ದೀನಿ. ಆಡಿಯೋ ಲಿಂಗ್ವಲ್ ಮೆಥಡ್ ಅಂದ್ರೆ ಕೇಳೋ ಮುಖಾಂತರ. ಇದೆಲ್ಲ ಕಮ್ಯುನಿಕೇಶನ್ ಹೆಚ್ಚು ಮಹತ್ವ ಕೊಡೋದಿಲ್ಲ. ಮುಖ್ಯ ಗುರಿ ಅವ್ರದ್ದು ಯಾರ್ದು ಕಮ್ಯುನಿಕೇಶನ್ ಆಗಿರೋದಿಲ್ಲ. ಆದ್ರೆ CLT ಮೆಥಡ್ ಮುಖ್ಯ ಗುರಿ ಏನಿರ್ತೈತಂದ್ರೆ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಡೆವಲಪ್ ಮಾಡ್ಬೇಕಂದ್ರೆ CLT ಮೆಥಡ್ ವಿದ್ಯಾರ್ಥಿಗಳಲ್ಲಿ ನಾವು ಅಡಾಪ್ಟ್ ಮಾಡಿಸ್ಬೇಕು. ಓಕೆ, ಸೊ CLT ಇಸ್ ದಿ ಕರೆಕ್ಟ್ ಆನ್ಸರ್. ಥರ್ಡ್ ಕ್ವೆಶನ್,
ವಿಚ್ ಆಫ್ ದ ಫಾಲೋವಿಂಗ್, ಇದ್ ನೋಡ್ರಿ ರಿಸೆಪ್ಟಿವ್ ಸ್ಕಿಲ್ ಆಲ್ರೆಡಿ ನಾನು ಹೇಳಿದೀನಿ, LSRW. ಆಮೇಲೆ ಎಲ್ ಮತ್ತು ಆರ್ ಏನಾಗುತ್ತೆ, ಎಸ್ ಮತ್ತು ಡಬ್ಲ್ಯೂ ಏನಾಗುತ್ತೆ. ನಿಮ್ಗೊಂದು ಕ್ವಿಕ್ ರಿವಿಷನ್ ಆಗ್ಬೇಕಂದ್ರೆ ನೀವೇನ್ ಮಾಡ್ರಿ, ಕಾಮೆಂಟ್ ಮಾಡ್ರಿ ನಂಗೆ. ಓಕೆ, ಸೊ ಕಾಮೆಂಟ್ ದಲ್ಲಿ ನಿಮ್ಗೆ ಎಷ್ಟು ತಿಳಿದಿದೆ ಅಂತ ಹೇಳಿ ನನ್ಗೆ ಹೇಳ್ರಿ. LSRW ಸ್ಕಿಲ್ಸ್ ದಲ್ಲಿ ಯಾವುದು ರಿಸೆಪ್ಟಿವ್ ಸ್ಕಿಲ್ ಆಗುತ್ತೆ ಮತ್ತು ಯಾವುದು ಪ್ರೊಡಕ್ಟಿವ್ ಸ್ಕಿಲ್ ಆಗುತ್ತೆ ಅಂತ ಹೇಳಿ ನೀವು ನನ್ ಕಾಮೆಂಟ್ ಮಾಡ್ರಿ. ಮುಂದ್ ಯಾವಾಗಾರೆ ಕ್ವಶನ್ ಆತಂದ್ರೆ ಕಂಪಲ್ಸರಿ 100% ನೀವು ಅದಕ್ಕೆ ಆನ್ಸರ್ ಮಾಡ್ತೀರಿ, ಯಾಕಂದ್ರೆ ನೀವು ಇಲ್ಲೇ ಕಾಮೆಂಟ್ ಮಾಡಿ ಆಲ್ರೆಡಿ ನಾನು ಅರ್ಥ ಮಾಡ್ಕೊಂಡಿರ್ತೀರಿ. ಓಕೆ, ಸೊ ನೋಡ್ರಿ ರಿಸೆಪ್ಟಿವ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ RR. ಓಕೆ, ಸೊ ರಿಸೀವಿಂಗ್, ಓಕೆ ಸ್ವೀಕರಿಸೋದು. ಓಕೆ, ಮಾಹಿತಿಯನ್ನು ಸ್ವೀಕರಿಸುವಂತಹ ಒಂದು ಕೌಶಲ್ಯ, ಸ್ಕಿಲ್ ಅಂತ ಹೇಳಿ ಹೇಳ್ಬೋದು ನಾವು. ಸೊ ಇಲ್ಲಿ ನೋಡ್ರಿ ಸ್ಪೀಕಿಂಗ್ ಹೇಳಿದ್ದಾರೆ, ರೈಟಿಂಗ್, ರೀಡಿಂಗ್, ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳೋದು. ಸೊ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ, ರೀಡಿಂಗ್. ರೀಡಿಂಗ್ ಇಸ್ ದಿ ಕರೆಕ್ಟ್ ಆನ್ಸರ್, ಬಿಕಾಸ್ ಎಲ್ ಮತ್ತು ಆರ್ ರಿಸೀವಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ, ಎಸ್ ಮತ್ತು ಡಬ್ಲ್ಯೂ ಯಾವ್ದಿರುತ್ತೆ, ಪ್ರೊಡಕ್ಟಿವ್ ಇರುತ್ತೆ. ಫೋರ್ತ್ ಕ್ವೆಶನ್, ವಿಚ್ ಇಸ್ ದ ಪ್ರೊಡಕ್ಟಿವ್ ಲ್ಯಾಂಗ್ವೇಜ್. ಸಿ, ಅಲ್ಲಿ ನಾವೇನ್ ಕಲ್ತು, ರಿಸೀವಿಂಗ್ ರಿಸಿಪ್ಟಿವ್ ಲ್ಯಾಂಗ್ವೇಜ್ ಬಗ್ಗೆ ಕಲ್ತಿದ್ದು ಥರ್ಡ್ ಕ್ವೆಶನ್ ದಲ್ಲಿ, ರಿಸಿಪ್ಟಿವ್ ಲ್ಯಾಂಗ್ವೇಜ್ ಅಂತ ಹೇಳಿ. ಈಗ ನಾವೇನ್ ನೋಡತ್ತಿದ್ದೇವಿ, ಪ್ರೊಡಕ್ಟಿವ್ ಲ್ಯಾಂಗ್ವೇಜ್. ಇಷ್ಟ ಮಾಡ್ಕೊಂಡ್ಬಿಡ್ರಿ, LSRW. ಓಕೆ, ಸೊ ಇದು ಮತ್ತು SW ಏನ್ ಬರುತ್ತೆ, ಪ್ರೊಡಕ್ಟಿವ್ ಲ್ಯಾಂಗ್ವೇಜಸ್ ಬರುತ್ತೆ. ಸೊ ಇಲ್ಲಿ ಯಾವ್ದು ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಪೀಕಿಂಗ್ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ, ರೈಟಿಂಗ್ ಕೊಟ್ಟಿಲ್ಲ. ಲಿಸ್ನಿಂಗ್, ರೀಡಿಂಗ್, ಆಮೇಲೆ ವಿವಿಂಗ್. ಓಕೆ, ಸೊ ಸ್ಪೀಕಿಂಗ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸಿ ಫಿಫ್ತ್ ಕ್ವೆಶನ್, ವಿಚ್ ಆಕ್ಟಿವಿಟಿ ಅಂದ್ರೆ ಚಟುವಟಿಕೆ. ಚಟುವಟಿಕಾ ವಿಧಾನ ಬಹಳ ಇಂಪಾರ್ಟೆಂಟ್ ನೋಡ್ರಿ ವಿದ್ಯಾರ್ಥಿಗಳಲ್ಲಿ. ಚಟುವಟಿಕೆಯಿಂದ ನಾವು ವಿದ್ಯಾರ್ಥಿಗಳನ್ನ ಹೆಚ್ಚು ಕಾನ್ಸಂಟ್ರೇಷನ್ ದಿಂದ ಕಲಿಸಬಹುದು ಆರಾಮ್ಸೆ. ಓಕೆ, ಸೊ ವಿಚ್ ಆಕ್ಟಿವಿಟಿ ಡೆವಲಪ್ಸ್ ಸ್ಪೀಕಿಂಗ್ ಸ್ಕಿಲ್. ಯಾವ ಆಕ್ಟಿವಿಟಿನು ವಿದ್ಯಾರ್ಥಿಗಳಲ್ಲಿ ಸ್ಪೀಕಿಂಗ್ ಸ್ಕಿಲ್ ಅನ್ನ ಡೆವಲಪ್ ಮಾಡುತ್ತೆ ಅಂತೆ. ಸೈಲೆಂಟ್ ರೀಡಿಂಗ್ ಅಂದ್ರೆ ಶಾಂತವಾಗಿ ರೀಡ್ ಮಾಡೋದು. ಸೊ ಇದರಿಂದ ಏನು ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗೋದಿಲ್ಲ. ಸೊ ದಿಸ್ ಇಸ್ ರಾಂಗ್ ಆಪ್ಷನ್. ನೆಕ್ಸ್ಟ್, ಡಿಕ್ಟೇಷನ್ ರಾಂಗ್, ಕಾಪಿ ರೈಟಿಂಗ್ ಆಲ್ಸೋ ರಾಂಗ್. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ರೋಲ್ ಪ್ಲೇ ಮಾಡೋ ಮುಖಾಂತರ ವಿದ್ಯಾರ್ಥಿಗಳು ನೈಜ ಜೀವನದ ಸಂದರ್ಭವನ್ನು ಅಭಿನಯಿಸ್ತಾರಿಲ್ಲ. ಓಕೆ, ಇದರಿಂದ ಏನಾಗತೈತಿ, ಮಾತನಾಡಲು ಅವ್ರಿಗೆ ಸಹಾಯ ಆಗ್ತೈತಿ, ಆತ್ಮವಿಶ್ವಾಸ ಬೆಳವಣಿಗೆ ಆಗ್ತೈತಿ, ಆಮೇಲೆ ಉಚ್ಚಾರಣೆ ಮಾಡೋದು ತಿಳ್ಕೊತಾರೆ, ಕಮ್ಯುನಿಕೇಶನ್ ಡೆವಲಪ್ ಆಗುತ್ತೆ. ಓಕೆ, ಕಮ್ಯುನಿಕೇಶನ್ ಡೆವಲಪ್ ಆಗುತ್ತೆ, ಸ್ಕಿಲ್ಸ್ ಡೆವಲಪ್ ಆಗ್ತಾವೆ. ಓಕೆ, ಸೊ ಈ ರೀತಿ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಸ್ಪೀಕಿಂಗ್ ಸ್ಕಿಲ್ ಅಂದ್ರೆ ರೋಲ್ ಪ್ಲೇ, ವೆರಿ ಗುಡ್ ಆಕ್ಟಿವಿಟಿ ಟು ಡೆವಲಪ್ ಸ್ಪೀಕಿಂಗ್ ಸ್ಕಿಲ್ ಇನ್ ಸ್ಟೂಡೆಂಟ್ಸ್. ಓಕೆ, ವಿಚ್ ಇಸ್ ದ ಬೆಸ್ಟ್ ಅಸೆಸ್ಮೆಂಟ್ ಟೆಕ್ನಿಕ್ ಅಂತ ಹೇಳಿ ಕೇಳಿದ್ದಾರೆ. ಅಸೆಸ್ಮೆಂಟ್ ಟೆಕ್ನಿಕ್ ನೋಡ್ರಿ, ಓನ್ಲಿ ಫೈನಲ್ ಎಕ್ಸಾಮ್, continuous and comprehensive evaluation, CCE, monthly punishment test, punishment wrong, oral test only wrong. ತಗದು ಬಿಡ್ರಿ ಅವನು ಆಪ್ಷನ್ಸ್. ಈಗ ಇವೆರಡು ಉಳಿದು ಓನ್ಲಿ ಫೈನಲ್ ಎಕ್ಸಾಮ್, ಆಫ್ಟರ್ ಫೈನಲ್ ಸಬ್ಮಿಟಿವ್ ಆಗುತ್ತೆ. ಓಕೆ, ಎಂಡ್ ಎಕ್ಸಾಮ್ ಇರುತ್ತಲ್ಲ, ಫೈನಲ್ ಎಕ್ಸಾಮ್ ಓನ್ಲಿ ಅಂತ ಹೇಳಿ ಇದು ತೆಗೆದು ಬಿಡ್ರಿ. ಸೊ ಯಾವ್ದು ಉಳಿತು, CCE ಇಸ್ ದಿ ಕರೆಕ್ಟ್ ಆನ್ಸರ್. CCE ಅಂದ್ರ ಇಲ್ಲಿ ಏನಾಗ್ತೈತಿ, ನಿರಂತರವಾಗಿ ಮತ್ತು ಸಮಗ್ರವಾಗಿ ವಿದ್ಯಾರ್ಥಿ ಇಲ್ಲಿ ಕಲಿತಾನೆ. ಓಕೆ, ನಿರಂತರವಾಗಿ ಮತ್ತು ಸಮಗ್ರವಾಗಿ ವಿದ್ಯಾರ್ಥಿ ಇಲ್ಲಿ ಸಂಪೂರ್ಣ ಮಾಹಿತಿ ಮುಖಾಂತರ ಒಂದು ನಾಲೆಜ್ ಅನ್ನು ಗೇನ್ ಮಾಡ್ತಾನಂತ ಹೇಳ್ಬೋದು. ಅಸೆಸ್ಮೆಂಟ್ ಅಂದ್ರೆ ಮೌಲ್ಯಮಾಪನ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಯಾವ ರೀತಿ ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಪ್ರೊಜೆಕ್ಟ್ಸ್ ಕೊಡ್ತೀವಿ, ಆಕ್ಟಿವಿಟಿ ಮಾಡಿಸ್ತೀವಿ, ಆಕ್ಟಿವಿಟಿದಿಂದನೂ ಡೆವಲಪ್ಮೆಂಟ್ ಆಗುತ್ತೆ.
ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಅವ್ರಗ ಅಬ್ಸರ್ವೇಷನ್ ಮಾಡ್ತೀವಿ, ಯಾವ ರೀತಿ ಕಲಿತಾ ಇದ್ದಾನೆ, ಏನ್ ಪ್ರಾಬ್ಲಮ್ ಆಗ್ತಿದೆ, ಯಾವ ರೀತಿ ಅವಂಗ ಎದ್ರಲ್ಲಿ ಸೊಲ್ಯೂಷನ್ ಕೊಡ್ಬೇಕು ಅಂತ ಹೇಳಿ. ನೆಕ್ಸ್ಟ್ ಅವ್ರನ್ನ ಓರಲ್ ಟೆಸ್ಟ್ ತಗೋತೀವಿ, ರಿಟರ್ನ್ ಟೆಸ್ಟ್ ತಗೋತೀವಿ. ಎಸ್, ಇವೆಲ್ಲ ಮಾಡೋ ಮುಖಾಂತರ ಏನಾಗುತ್ತೆ ಅಂದ್ರೆ CCE, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿ ಹೇಳ್ತೀವಿ ನಾವು ಇದಕ್ಕೆ. ಇದೆಲ್ಲವನ್ನು ಪರಿಗಣಿಸಿ ಲಾಸ್ಟ್ ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಮೌಲ್ಯಮಾಪನ ಮಾಡ್ತೀವಿ. 7th ಕ್ವಶನ್, ದ ಟೀಚರ್ಸ್ ರೋಲ್. ಕ್ವಶನ್ ಅರ್ಥ ಮಾಡ್ಕೊಳ್ರಿ. ದ ಟೀಚರ್ಸ್ ರೋಲ್ ಇನ್ ಅ ಲರ್ನರ್ ಸೆಂಟರ್ಡ್ ಕ್ಲಾಸ್ ರೂಮ್. ಟೀಚರ್ ರೋಲ್ ಏನಿದೆ, ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಒಂದು ತರಗತಿಯಲ್ಲಿ, ವಿದ್ಯಾರ್ಥಿ ಕೇಂದ್ರಿತ ತರಗತಿಯಲ್ಲಿ ಶಿಕ್ಷಕರ ಏನು ಅಂತ ಹೇಳಿ ಕೇಳಿದಾರೆ. ಅವ್ರು ಏನಾಗ್ತಾರೆ, ಲೆಕ್ಚರರ್ ಆಗ್ತಾರೆ, ಫೆಸಿಲೇಟರ್ ಆಗ್ತಾರೆ, ಡಿಕ್ಟೇಟರ್ ಆಗ್ತಾರೆ, ಅಥವಾ ಎಕ್ಸಾಮಿನರ್ ಆಗ್ತಾರೆ ಅಂತ ಹೇಳಿ. ಲರ್ನರ್ ಸೆಂಟರ್ ಕ್ಲಾಸ್ ರೂಮ್ ಅಂತ ಹೇಳಿದಾರೆ ನೋಡ್ರಿ. ಲರ್ನರ್ ಸೆಂಟರ್ ಕ್ಲಾಸ್ ರೂಮ್ ಅಂದ್ರೆ ಶಿಕ್ಷಕರು ಕೇವಲ ಬೋಧಕರು ಆಗೋದಿಲ್ಲ. ಯಾವ ರೀತಿ ಏನೇನ್ ಆಗ್ತಾರ, ಅವರು ಮಾರ್ಗದರ್ಶಕರು ಆಗಿರ್ತಾರೆ. ಸೊ ಒಂದು ಒಳ್ಳೆ ಟೀಚರ್ದು ಕ್ವಾಲಿಟೀಸ್ ಏನಂದ್ರೆ ಇವೆಲ್ಲ ಕ್ವಾಲಿಟೀಸ್ ಅವರಲ್ಲಿ ಇರ್ಬೇಕು. ಅವಾಗ ಮಾತ್ರ ಅವರು ಒಂದು ಒಳ್ಳೆ ಟೀಚರ್ ಅಂತ ಹೇಳಿ ಅನಿಸ್ಕೊಳ್ತಾರೆ. ಮಾರ್ಗದರ್ಶಕರು ಆಗಿರ್ಬೇಕು, ಆಮೇಲೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು, ಪ್ರೋತ್ಸಾಹಕರು, ಆಮೇಲೆ ಸಹಾಯಕರು, ಇವೆಲ್ಲ ಕ್ವಾಲಿಟೀಸ್ ಇರಬೇಕು. ಓಕೆ, ವಿದ್ಯಾರ್ಥಿ ಒಂದು ಟೀಚರ್ದಲ್ಲಿ. ಅವಾಗನ ಏನಾಗ್ತದಂದ್ರ ವಿದ್ಯಾರ್ಥಿಗಳಿಗೆ ಕಲಿಕೆ ಒಂದು ಉತ್ತಮ ರೀತಿ ಆಗ್ತೈತಿ. ಈಗ ಇಲ್ಲಿ ನೋಡ್ರಿ, ಲೆಕ್ಚರರ್ ಅಂದ್ರೆ ಓನ್ಲಿ ಲೆಕ್ಚರ್ಸ್ ನೀಡೋರು, ಡಿಕ್ಟೇಟರ್ ಅಂದ್ರ ಅದನ್ನ ಡಿಕ್ಟೇಟ್ ಮಾಡೋರು, ಎಕ್ಸಾಮಿನರ್ ಓನ್ಲಿ ಡಿಪೆಂಡ್ಸ್ ಆನ್, ಅಥವಾ ಎಕ್ಸಾಮಿನರ್ ಅಂದ್ರೆ ಯಾವ ಎಕ್ಸಾಮ್ ತಗೊಳ್ಳುವಾಗ ಅಥವಾ ಅದರದ ರಿಸಲ್ಟ್ ಹೇಳುವಾಗ ಅದನ್ನಷ್ಟೇ. ಸೊ ಫ್ಯಾಸಿಲೇಟರ್ ಅಂದ್ರ ಕರೆಕ್ಟ್ ಆನ್ಸರ್ ಆಗ್ತೈತಿ ನೋಡ್ರಿ. ಬಿ ಆಪ್ಷನ್ ಇಸ್ ಕರೆಕ್ಟ್. Which method gives importance? Yes, which method gives importance to listening and speaking first? ಯಾವ ಮೆಥಡ್ ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೈತಿ ಅಂತ ಕೇಳಿದಾರೆ. GTM ಮೆಥಡ್ ಕೊಡ್ತೈತಿ, ಡೈರೆಕ್ಟ್ ಮೆಥಡ್, ಬೈಲಿಂಗ್ವಲ್ ಮೆಥಡ್ ಒಂದು ಹೊಸದ್ ಬಂದೈತಿ ನೋಡ್ರಿ, ಲೆಕ್ಚರರ್ ಮೆಥಡ್. ಯಾವ್ದ್ ಮೆಥಡ್ ಕೊಡ್ತೈತಿ ನೋಡ್ರಿ. ಸೊ ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಬಂದಿತ್ತಂದ್ರೆ ಡೈರೆಕ್ಟ್ ಮೆಥಡ್, ನೇರ ವಿಧಾನ ಅಂತ ಹೇಳ್ತೇವೆ ನೋಡ್ರಿ ನಾವು, ನೇರ ವಿಧಾನ. ಎಸ್, ಇಲ್ಲಿ ಏನಿರ್ತದಂದ್ರ ಮೊದಲು ಇಲ್ಲಿ ಲಿಸ್ನಿಂಗ್ ಸ್ಪೀಕಿಂಗ್ ಇಂಪಾರ್ಟೆಂಟ್, LS ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಮಾತೃಭಾಷೆಯ ಬಳಕೆ ಆಗ್ತೈತಿ ಇಲ್ಲಿ. ಓಕೆ, ಮದರ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಇಂಗ್ಲಿಷ್ ಮೊದಲ, ಇಲ್ಲಿ ಏನಿರ್ತದಂದ್ರ ಇಂಗ್ಲಿಷ್ ಮೂಲಕನ ನಾವು ಇಂಗ್ಲಿಷ್ ಕಲಿಸ್ತೇವೆ ಇಲ್ಲಿ. ಸೊ ಇದು ಡೈರೆಕ್ಟ್ ಮೆಥಡ್ ಅಲ್ಲಿ ಎಲ್ಲ ಯೂಸ್ ಆಗುತ್ತೆ. ರೀಡಿಂಗ್ ಅಲೌಡ್ ಮೇನ್ಲಿ ಇಂಪ್ರೂವ್ಸ್. ಲೌಡ್ ರೀಡಿಂಗ್ ಮಾಡೋದ್ರಿಂದ ಏನ್ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡ್ರಿ. ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ, ಗ್ರಾಮರ್ ಇಂಪ್ರೂವ್ ಆಗುತ್ತೆ, ವೊಕ್ಯಾಬ್ಲರಿ, ಓನ್ಲಿ ರೈಟಿಂಗ್ ಏನ್ ಇಂಪ್ರೂವ್ ಆಗುತ್ತೆ ಲೌಡ್ ರೀಡಿಂಗ್ ಮಾಡೋದ್ರಿಂದ. ರೈಟಿಂಗ್ ಇಂಪ್ರೂವ್ ಆಗುತ್ತೆ ಇಲ್ಲ, ರೈಟಿಂಗ್ ಹೆಂಗ್ ಇಂಪ್ರೂವ್ ಆಗುತ್ತೆ, ರೀಡಿಂಗ್ ದಿಂದ. ಗ್ರಾಮರ್ ಇಂಪ್ರೂವ್ ಆಗುತ್ತೆ, ಲೌಡ್ ರೀಡ್ ಮಾಡ್ಕೊಂತ ಹೋಗ್ರಿ, ಗ್ರಾಮರ್ ಇಂಪ್ರೂವ್ ಆಗ್ತೈತಿ ನಿಮ್ದ ಇಲ್ಲ. ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ. ಯಾವ ರೀತಿಯಿಂದ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ ಅಂದ್ರ ನಾವು ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡೋದ್ ಕಲಿತೇವಿ. ಓಕೆ, ಸೊ ಇಲ್ಲಿ ಉಚ್ಚಾರಣೆ ಯಾವ ರೀತಿಯಿಂದ ಯಾವ ವರ್ಡ್ಕ ಯಾವ ರೀತಿ ಉಚ್ಚಾರಣೆ ಮಾಡೋದ್ ಗೊತ್ತಾಗ್ತೈತಿ. ನೆಕ್ಸ್ಟ್ ನಮ್ದು ಫ್ಲೂಯೆನ್ಸಿ ಡೆವಲಪ್ಮೆಂಟ್ ಆಗ್ತೈತಿ. ಓಕೆ, ಆಮೇಲೆ ನಮ್ಮಲ್ಲಿ ಏನಾಗ್ತೈತಿ ಅಂದ್ರ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹೆಚ್ಚಾಗ್ತೈತಿ. ನಾನು ಕಲಿಬಹುದು, ನಾನು ಓದ್ಬಹುದು, ನಾನು ಫ್ಲೂಯೆಂಟ್ ಆಗಿ ಓದಾತಿದ್ದೇನಿ ಅಂತೇಳಿ. ಆಮೇಲೆ ಟೋನ್, ರಿದಮ್, ಆಮೇಲೆ ಇಂಟೋನೇಷನ್, ಇವೆಲ್ಲ ಬೆಳವಣಿಗೆ ಆಗ್ತಾವ ಯಾವ್ದ್ರಿಂದ, ನಮ್ ಲೌಡ್ ರೀಡಿಂಗ್ ದಿಂದ. 10th ಕ್ವಶನ್ ನೋಡ್ರಿ. ಎಕ್ಸ್ಟೆನ್ಸಿವ್ ರೀಡಿಂಗ್ ಮೀನ್ಸ್, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದ್ರೆ ಏನಂತ ಹೇಳಿ ಕೇಳಿದಾರ ನೋಡ್ರಿ. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದ್ರ ರೀಡಿಂಗ್ ಲಾಂಗ್ ಟೆಕ್ಸ್ಟ್ ಫಾರ್ ಪ್ಲೇಜರ್, ರೀಡಿಂಗ್ ಒನ್ ಸೆಂಟೆನ್ಸ್ ರಿಪೀಟೆಡ್ಲಿ, ಮೆಮೊರೈಸಿಂಗ್ ಪ್ಯಾಸೇಜ್, ತಗಿರದನ್ ರೀಡಿಂಗ್ ಗ್ರಾಮರ್ ಬುಕ್ಸ್ ಓನ್ಲಿ. ಎಕ್ಸ್ಟೆನ್ಸಿವ್ ಅಂದ್ರ ಗ್ರಾಮರ್ ಬುಕ್ಸ್ ಅಷ್ಟ ಓದಿದ್ದು ಅಂದ್ರ ನಮ್ಗೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಆಗ್ತೈತೇನ್ರಿ, ಇಲ್ಲ, ಆಗೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ರೀಡಿಂಗ್ ಲಾಂಗ್ ಟೆಕ್ಸ್ಟ್ ಫಾರ್ ಪ್ಲೇಜರ್ ಅಂತ ಹೇಳಿ ಆಗ್ತೈತಿ ನೋಡ್ರಿ. ಆಸಕ್ತಿಯಿಂದ ಓದೋದು,
ಓಕೆ, ಆಸಕ್ತಿದಿಂದ ಯಾವ್ದಾದ್ರು ಟಾಪಿಕ್ಸು ನಾವು ಓದಿದ್ವು ಅಂದ್ರ ನಮ್ಗೆ ಏನಾಗ್ತೈತಿ, ಮನೋರಂಜನೆಗಾಗಿ ಆಸಕ್ತಿ ಕೊಟ್ಟು ಓದ್ತೇವ್ ನಾವು. ಕಥೆಗಳಾಗಿರ್ಬಹುದು, ಓಕೆ, ಸ್ಟೋರಿ ಬುಕ್ಸ್ ಅಂತ ಹೇಳ್ತಾವ ನೋಡ್ರಿ, ಅವ್ ಬುಕ್ಸ್, ನೆಕ್ಸ್ಟ್ ನಾವೆಲ್ಸ್, ಈ ರೀತಿ ಓಕೆ, ಪತ್ರಿಕೆಗಳು. ಇಲ್ಲಿ ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂದ್ರ ವೊಕ್ಯಾಬ್ಲರಿ ಹೆಚ್ಚಾಗ್ತೈತಿ, ನಮ್ ರೀಡಿಂಗ್ ಸ್ಪೀಡ್ ಡೆವಲಪ್ಮೆಂಟ್ ಆಗ್ತೈತಿ, ಲ್ಯಾಂಗ್ವೇಜ್ ಫ್ಲೂಯೆಂಟ್ ಆಗ್ತೈತಿ. ಓಕೆ, ಸೊ ನೋಡ್ರಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನೇನ್ ಇಂಪಾರ್ಟೆಂಟ್ ಇದ್ದು ಅಂತ ಹೇಳ್ತೀನಿ ಲಾಸ್ಟ್. ಎಸ್, ನೋಡ್ರಿ, ಸಿ ಎಲ್ ಟಿ ಅಂದ್ರ ಇದು ಎದಕ್ ಯೂಸ್ ಆಗ್ತೈತಿ, ಕಮ್ಯುನಿಕೇಶನ್. ಇದನ್ ಒಂದು ಇಂಪಾರ್ಟೆಂಟ್ ನೋಟ್ಸ್ ಅಂತ ಹೇಳಿ ಲಾಸ್ಟ್ ಬರ್ಕೊಂಡ್ಬಿಡ್ರಿ ಇವತ್ತಿನ ಕ್ಲಾಸದ್ದು. ಸಿ ಎಲ್ ಟಿ ಅಂದ್ರ ಕಮ್ಯುನಿಕೇಟಿವ್, ಎಸ್ ಕಮ್ಯುನಿಕೇಶನ್ ಹೇಳ್ತೀವಿ. ನೆಕ್ಸ್ಟ್ ಸಿ ಸಿ ಇ ಅಂದ್ರ ಕಂಟಿನ್ಯೂಸ್ ಅಸೆಸ್ಮೆಂಟ್, ಎಸ್ ಕಂಟಿನ್ಯೂಸ್ ಅಸೆಸ್ಮೆಂಟ್. ನೆಕ್ಸ್ಟ್ ನೋಡ್ರಿ, ಫೆಸಿಲೇಟರ್ ಯಾರು ಇರ್ತಾರೆ, ಫೆಸಿಲೇಟರ್ ಈಸ್ ಟೀಚರ್ ಹಿಯರ್. ಮಾರ್ಗದರ್ಶಕರು. ಆಮೇಲೆ ರೀಡಿಂಗ್ ಪ್ಲಸ್ ಲಿಸ್ನಿಂಗ್ ಅಂದ್ರೆ ರಿಸೆಪ್ಟಿವ್, ರೀಡಿಂಗ್ ಪ್ಲಸ್ ಲಿಸ್ನಿಂಗ್ ಅಂದ್ರೆ ರಿಸೆಪ್ಟಿವ್. ದೆನ್ ಎಸ್ ಸ್ಪೀಕಿಂಗ್, ರೈಟಿಂಗ್ ಅಂದ್ರೆ ಪ್ರೊಡಕ್ಟಿವ್. ಇವೆಲ್ಲ ಡೈರೆಕ್ಟ್ ಮೆಥಡ್, ಇಂಗ್ಲಿಷ್ ಥ್ರೂ ಇಂಗ್ಲಿಷ್ ಕಲಿಸ್ತೀವಿ. ರೋಲ್ ಪ್ಲೇ ಅಂದ್ರೆ ಸ್ಪೀಕಿಂಗ್ ಸ್ಕಿಲ್ಸ್ ಆಗ್ತಾವು. ರೀಡಿಂಗ್ ಲೌಡ್ ಅಂದ್ರೆ ಪ್ರೊನೌನ್ಸಿಯೇಷನ್ ಡೆವಲಪ್ಮೆಂಟ್ ಆಗ್ತೈತಿ. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದ್ರೆ ರೀಡಿಂಗ್ ಫಾರ್ ಅಂದ್ರೆ ಆಸಕ್ತಿದಿಂದ ಓದೋದು. ಇವೆಲ್ಲ 10 ಕ್ವೆಶನ್ಸ್ 10 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತಾವೆ. ಸೊ ಇದನ್ನ ಶಾರ್ಟ್ ನೋಟ್ಸ್ ಆಗಿ ಒಂದು ಪ್ರಿಪರೇಷನ್ ಮಾಡ್ಕೊಳ್ರಿ. ಆಲ್ ದ ಬೆಸ್ಟ್ ಫಾರ್ ಯೋರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.